20 ಸಚಿವರ ಬದಲು ಇವತ್ತು 19 ಮಂದಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. 20 ಜನರ ಮೊದಲ ಪಟ್ಟಿ ಬಂದಾಗ ಅದರಲ್ಲಿ ಮಾಂಕಾಳ್ ವೈದ್ಯ ಇದ್ರು. ನಂತರ ಅವರ ಹೆಸರಿನ ಬದಲು SS ಮಲ್ಲಿಕಾರ್ಜುನ್ ಬಂದರು. ಗಾಯತ್ರಿ ಶಾಂತೇಗೌಡ ಅಚ್ಚರಿಯ ಹೆಸರಾಗಿ ಆ ಪಟ್ಟಿಯಲ್ಲಿದ್ದರು. ಕೊನೆ ಕ್ಷಣದಲ್ಲಿ ಈಗ ಗಾಯತ್ರಿ ಶಾಂತೇಗೌಡ ಪ್ರಮಾಣ ವಚನ ಸ್ವೀಕರಿಸ್ತಾ ಇಲ್ಲ. ಕಾರಣ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮಧ್ಯೆ ಇರುವಂತ ಅಭಿಪ್ರಾಯದ ಭಿನ್ನತೆ. ತಮ್ಮವರನ್ನ ತೆಗೆದುಕೊಳ್ಳಬೇಕು ಅಂತ ಅವರವರು ಪ್ರಯತ್ನವನ್ನು ಮಾಡ್ತಿದ್ದಾರೆ. DK ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ, ಸಿದ್ದರಾಮಯ್ಯ ಉಮಾಶ್ರೀ ಪರವಾಗಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಳೆದ ಕ್ಯಾಬಿನೆಟ್ ಅಲ್ಲಿ ಮಂತ್ರಿಯಾಗಿದ್ದರು. ಉಮಾಶ್ರೀ ಸಿದ್ದರಾಮಯ್ಯ ಅವರ ಮೊದಲ ಕ್ಯಾಬಿನೆಟ್ 2013ರಿಂದ 2018ರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದರು. ಅವರನ್ನ ಮಂತ್ರಿ ಮಾಡಬೇಕು ಅಂತ ಎರಡೂ ನಾಯಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಗಾಯತ್ರಿ ಶಾಂತೇಗೌಡರಿಗೆ ಅವಕಾಶ ಈಗ ಎಲ್ಲಾದರೂ ಕೊಟ್ಟು ಬಿಟ್ರೆ ಅವರಿಗೆ ಅವಕಾಶ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ ಸದ್ಯ ಗಾಯತ್ರಿ ಶಾಂತೇಗೌಡರು ಪ್ರಮಾಣ ವಚನ ಸ್ವೀಕರಿಸ್ತಾ ಇಲ್ಲ. ಅಚ್ಚರಿಯ ಹೆಸರಾಗಿ ಬಂದವರು ಈಗ ಪ್ರಮಾಣ ವಚನ ಸ್ವೀಕರಿಸದೆ ವಾಪಸ್ ತೆರಳುತ್ತಾ ಇದ್ದಾರೆ ಚಿಕ್ಕಮಗಳೂರಿಗೆ. ಬೆಳಗ್ಗೆ ಸುದ್ದಿ ಬ್ರೇಕ್ ಆದಾಗ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಪಟ್ಟಿಯಲ್ಲಿ ಬಂದಾಗ ಎಲ್ಲರೂ ಅಚ್ಚರಿಯಿಂದಲೇ ನೋಡಿದ್ರು ಅದನ್ನ. ಸ್ವತಃ ಗಾಯತ್ರಿ ಶಾಂತೇಗೌಡರಿಗೂ ಅಚ್ಚರಿ ಅದು. ಆದ್ರೆ ಈಗ ಮತ್ತೆ ಬದಲಾವಣೆ. 4 ಮಂದಿ ಶಾಸಕರು ರಾಜೀನಾಮೆಯ ಮಾತಾಡಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ ಉಪಸಭಾಧ್ಯಕ್ಷರಿಗೆ. ಬೇಳೂರು ಗೋಪಾಲಕೃಷ್ಣ ನಾಳೆ ಬೆಳಗ್ಗೆ ಅಂತ ಹೇಳಿದ್ದಾರೆ 10 ಗಂಟೆಗೆ. ಸಂಗಮೇಶ್ ಹೇಳಿದ್ದಾರೆ ನಾನು ರಾಜೀನಾಮೆ ಕೊಡ್ತೀನಿ ಕ್ಷೇತ್ರದ ಜನರ ಜೊತೆಗೆ ಮಾತನಾಡಿ ಅಂತ. TB ಜಯಚಂದ್ರ ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. TB ಜಯಚಂದ್ರ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಲ್ಲಿ 2013ರಿಂದ 2018 ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಸುದೀರ್ಘ ಅವಧಿಗಿದ್ದವರು. ಅವರು ಈಗ ಹೇಳ್ತಿದ್ದಾರೆ ಹಿರಿತನಕ್ಕೆ ಗೌರವ ಸಿಕ್ಕಿಲ್ಲ, ಅವಮಾನ ಆಗಿದೆ, ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ. ಅವರು ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಟ್ಟು 4 ಮಂದಿ ಶಾಸಕರು. ಪಕ್ಷದೊಳಗೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದೆ. ಇನ್ನು ಕೊನೆಗೆ ಇವತ್ತಿನ ಎಕ್ಸ್ಪಾನ್ಷನ್ದಲ್ಲಿ ಏನು ಮಾತು ಕೊಟ್ಟಿದ್ರು ಆ ಮಾತನ್ನ ನಮ್ಮ ನಾಯಕತ್ವ ಉಳಿಸಿಕೊಂಡಿಲ್ಲ. ಸೊ ಅದಕ್ಕಾಗಿ ನನ್ನ ಅನಿವಾರ್ಯವಾಗಿ ಬೇರೆ ಮಾರ್ಗ ಇಲ್ಲ ನನಗೆ. ಅದಕ್ಕೆ ನಾನು ರಿಸೈನ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಸ್ಪೀಕರ್ ಅವರು ಬಂದು ಸಬ್ಮಿಟ್ ಮಾಡಿ. ರಾಜೀನಾಮೆ ಕೊಟ್ಟ ತಕ್ಷಣ ನಿಮ್ಮ ಸ್ಥಾನಮಾನಗಳು ಏನು ನೀವು ರಾಜೀನಾಮೆ ಕೊಟ್ಟ ತಕ್ಷಣ ಬಗೆಹರಿತವ ಅಥವಾ ಇದು ಒತ್ತಡ ತಂತ್ರ? ಸ್ಥಾನಮಾನಕ್ಕಾಗಿ ರಿಸೈನ್ ಮಾಡ್ತಾ ಇಲ್ಲ. ನನ್ನ ಆತ್ಮಸಾಕ್ಷಿ ಒಪ್ಪದೇ ಇರೋದ್ರಿಂದ, ಕಾಂಗ್ರೆಸ್ನಲ್ಲಿ ನಿಷ್ಠೆ ಪ್ರಾಮಾಣಿಕ ಇದ್ದವರಿಗೆ ಬೆಲೆ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಬಿಜಾಪುರದಲ್ಲಿ ನಿರ್ಮಾಣ ಆದ್ರಿಂದ ಅನಿವಾರ್ಯವಾಗಿ ನನಗೆ ಬೇರೆ ಮಾರ್ಗ ಇಲ್ಲ. ಸ್ಥಾನ ತಪ್ಪಿಸಿದಾರೆ ಸರ್ ಯಾರಾದರೂ? ನಿನ್ನೆವರೆಗೆ ಇವತ್ತು ಬೆಳಗ್ಗೆವರೆಗೆ ಇದ್ದು ನನಗೆ ಇಂಟಿಮೇಷನ್ ಕೊಟ್ಟು ಇವತ್ತು ಆ ರೀತಿ ಮಾಡಿದಾರಂದ್ರೆ ಅನಿವಾರ್ಯವಾಗಿ ನನಗೆ ಬೇರೆ ದಾರಿನೇ ಇಲ್ಲ. ಯಾಕಂದ್ರೆ ಇದು 2023 ಚುನಾವಣೆ ಪೂರ್ವದೊಳಗೆ ನಾನು ಕರೆದು ಮಾತು ಕೊಟ್ಟಿದ್ರು ಇವರು. ಸರ್ಕಾರ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿನೂ ಸಹಿತ ನನಗೇನು ಹೇಳಿದ್ರು 2.5 ವರ್ಷ ಅವರಿಬ್ರು ಆಗಲಿ, ಆಮೇಲೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಅದಕ್ಕೆ ಅವರ ರೀತಿ ನಡ್ಕೊಂಡಿಲ್ಲ. ಅನಿವಾರ್ಯವಾಗಿ ನನಗೆ ಬೇರೆ ಮಾರ್ಗ ಇಲ್ಲ. ನಾನು ಅವ್ರನ್ನ ಬಿಟ್ಟು ಹೋಗ್ತಾ ಇಲ್ಲ, ಅವರೇ ನನಗೆ ಬಿಡುವಂತ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. 4 ದಶಕಗಳ 8 ಚುನಾವಣೆಗಳನ್ನು ಎದುರಿಸಿರ್ತಕ್ಕಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ. ನಾನು ಒಂದೇನಾದ್ರೂ ತೀರ್ಮಾನ ಮಾಡಿದೆ ಅಂದ್ರೆ ಅದ್ರ ಹಿಂದೆ ಸರಿಯೋದಿಲ್ಲ. ಐ ನೆವರ್ ಗೋ ಬ್ಯಾಕ್. ಹೋದ್ ಸಲಾನೇ ಸರ್ಕಾರ ರಚನೆ ಆದ ಬಳಿಕ ಮಂತ್ರಿ ಮಂಡಳ ರಚನೆ ಆದ ಬಳಿಕ ನಿಗಮ ಮಂಡಳಿ ಅಂತ ಹೇಳಿದ್ರು. ಅವರು ಆಹ್ವಾನ ಮಾಡಿದ್ರು. ನಾನು ಅದನ್ನು ಬಹಳ ನಯವಾಗಿ ನೀವು ನನಗೇನು ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಾನು ಮಂತ್ರಿ ಆಗಕ್ಕೆ ಬರೀ ನನ್ನ ಸ್ವಾರ್ಥ ಕಾರಣಿಲ್ಲ, ಇದು ನನ್ನ ಕ್ಷೇತ್ರದ ಜನರ ಭಾವನೆಗಳಿಗೆ ಧಕ್ಕೆ ಬಂದಿದೆ. ಸ್ವಾತಂತ್ರ್ಯದ ನಂತರ ಇವತ್ತಿಗೂ ಅವಕಾಶ ಸಿಕ್ಕಿಲ್ಲ ಅಲ್ಲಿ. ಸೊ ಹೀಗಾಗಿ ನಾನು ಅವಕಾಶ ನಿಮ್ಮ ಮುಂದಿನ ನಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.